ಕಾರು ಹೊತ್ತಿ ಉರಿದು ವ್ಯಕ್ತಿಯೋರ್ವ ಸಜೀವ ದಹನ ಆಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಕ್ರಾಸ್ನ ಬಳಿಯಲ್ಲಿ ಸಂಭವಿಸಿದೆ. ಪೆನುಮಲೆ ಗ್ರಾಮದ 70 ವರ್ಷದ ಉದಯ್ ಕುಮಾರ್ ಮೃತ ದುರ್ದೈವಿ. ಕಾರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದ್ದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸ್ ಠಾಣೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಕುರಿತು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 7:30 ಟೈಮ್ಗೆ ಬಾಗೇಪಲ್ಲಿ ಫೈರ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಏನಂದರೆ, ಈ ಥರ ಆಚೆಪಲ್ಲಿ ಕ್ರಾಸ್ ಹತ್ರ ಬಾಲರೆಡ್ಡಿಪಲ್ಲಿ ರೋಡಲ್ಲಿ ಒಂದು ಕಾರ್ಗೆ ಫೈರ್ ಆಗಿದೆ, ಅದರಲ್ಲಿ ಒಬ್ಬರು ಪರ್ಸನ್ ಇರ್ತಾರೆ ಅನ್ನೋದು ಒಂದು ಫೈರ್ ಕಾಲ್ ಬರುತ್ತೆ. ಫೈರ್ ಕಾಲ್ ಕೊಟ್ಟವರು ಬಾಬು ರೆಡ್ಡಿ ಅಂತ. ಇಮಿಡಿಯೇಟಾಗಿ ನಮ್ಮದು ಏನು ಪ್ರೊಸೀಜರ್ ಇದೆ ವಿತ್ ವಾಟರ್ ಟೆಂಡರ್ ನಮ್ಮ ಸ್ಟಾಫು ಸ್ಪಾಟಿಗೆ ರೀಚ್ ಆಗ್ತಾರೆ. ಬಂದು ಸ್ಪಾಟಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಪಬ್ಲಿಕ್ಸು ಅದರೊಳಗಡೆ ಇರ್ತಕ್ಕಂಥ ಒಂದು ಪರ್ಸನ್ನ ರಿಮೂವ್ ಮಾಡಿರ್ತಾರೆ. ರಿಮೂವ್ ಮಾಡಿಬಿಟ್ಟು ಫೈರ್ನ ಕಂಪ್ಲೀಟಾಗಿ ಎಕ್ಸ್ಟಿಂಗ್ವಿಷ್ ಮಾಡಿರ್ತಾರೆ ವಾಟರ್ ಟೆಂಡರಿಂದ. ಪಬ್ಲಿಕ್ ಸಮ್ಮುಖದಲ್ಲಿ ಮತ್ತು ಪೊಲೀಸ್ ಆಫೀಸರ್ ಸಮ್ಮುಖದಲ್ಲಿ ನೋಡಿದಾಗ ಆ ಪರ್ಸನ್ ಡೆತ್ ಆಗಿರೋದು ಕಂಡು ಬಂದಿರುತ್ತೆ. ಸುಮಾರು ಪಬ್ಲಿಕ್ಸ್ ಹೇಳಿಕೆ ಪ್ರಕಾರ ಅರೌಂಡು 70 ವರ್ಷ ಅವರ ಒಂದು ಅಪ್ರಾಕ್ಸಿಮೇಟ್ ಏಜು ಇರ್ಬೋದು ಅಂತ ಊಹಿಸ್ತಾ ಇದ್ದಾರೆ. ಅವ್ರ ಹೆಸರು ಬಂದು ಉದಯ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಫೊರೆನ್ಸಿಕ್ ಆಫೀಸರ್ಸು, ಸಂಬಂಧಪಟ್ಟ ಟೌನ್ ಸ್ಟೇಷನ್ ಇನ್ಸ್ಪೆಕ್ಟ್ರು, ಪೊಲೀಸ್ ಆಫೀಸರ್ಸು, ಸ್ಟಾಫ್ಸ್ ಬಂದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸಂಪೂರ್ಣವಾಗಿ ಏನು ಫೈರ್ ಆಗೋದಕ್ಕೆ ಕಾರಣ ಅನ್ನೋದು ತಿಳಿದು ಬಂದಿಲ್ಲ. ಒಟ್ಟಾಗಿ ಫೈರ್ನ ಎಕ್ಸ್ಟಿಂಗ್ವಿಷ್ ಮಾಡಿದ್ದೀವಿ. ಬಾಡಿನ ಪಬ್ಲಿಕ್ಸ್ ಮತ್ತು ಪೊಲೀಸ್ ಸಮ್ಮುಖದಲ್ಲಿ ಸಂಬಂಧಪಟ್ಟವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಒಂದು ಕಾಲ್ ಬಂದು ಅಟೆಂಡ್ ಮಾಡಿದ್ದೀವಿ. ನಮ್ಮ ಕೆಲಸ ಫೈರ್ ಎಕ್ಸ್ಟಿಂಗ್ವಿಷ್ ಮಾಡಿದ್ದೀವಿ. ಪಬ್ಲಿಕ್ಸು ಹೆಲ್ಪ್ ಮಾಡಿದ್ದಾರೆ. ಆ ಟೈಮಲ್ಲಿ ಇಲ್ಲಿದ್ದವರು ಅವ್ರನ್ನ ಪ್ರಯತ್ನ ಪಟ್ಟಿದ್ದಾರೆ ರಿಮೂವ್ ಮಾಡೋದಕ್ಕೆ. ಆ ಟೈಮಲ್ಲಿ ಆಗಿಲ್ಲ. ಅವರು ಈಚೆ ತೆಗೆದು ಎಲ್ಲ ಫೈರ್ನ ಎಕ್ಸ್ಟಿಂಗ್ವಿಷ್ ಮಾಡೋ ಟೈಮ್ಗೆ ಆಲ್ರೆಡಿ ಅವರು ಡೆತ್ ಆಗಿದ್ರು ಅಂತ ನಾವು ಬರೋದಕ್ಕೆ ಮುಂಚೆನೇ ಮಾಹಿತಿ ಇತ್ತು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.